ಅಪ್ಪುವಿನ ಅಪ್ಪಟ ಅಭಿಮಾನಿ, ಕರ್ನಾಟಕ ಜನತೆಯ ಮನೆ ಮಗಳು, ಎಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅನುಶ್ರೀ ಅವರು ಅಪ್ಪುವಿನ ದರ್ಶನವನ್ನು ಮಾಡೋದಕ್ಕೆ ಬಂದಿದ್ದಾರೆ. 50ನೇ ಹುಟ್ಟುಹಬ್ಬ. ಒಂದ್ ಕಡೆ ಕಣ್ಣು ಒದ್ದೆ ಆಗಿದೆ, ಒಂದ್ ಕಡೆ ಸಂಭ್ರಮ ಕೂಡ ಇದೆ. ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್. ಕಣ್ಣು ಒದ್ದೆ ಆಗಿದೆ ಒಂದ್ ಕಡೆ. ಮಾರ್ಚ್ ಬಂತು ಅಂದ್ರೆ ಒಂದು ನಗು ಬರುತ್ತೆ, ಅಕ್ಟೋಬರ್ ಬಂತು ಅಂದ್ರೆ ಕಣ್ಣು ಒದ್ದೆ ಆಗುತ್ತೆ. ಸೊ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ, ಏನ್ ಹೇಳಕ್ ಇಷ್ಟಪಡ್ತೀನಿ? ಆ ನಗು ಕಣ್ಣು ಒದ್ದೆ ಆಗೋದು ನನಗೆ ಪ್ರತಿದಿನ ಆಗುತ್ತೆ. ಅವ್ರನ್ನ ನೋಡಿದಾಗ, ಅವ್ರ ಹಾಡುಗಳು ನೋಡಿದಾಗ, ಸಿನಿಮಾಗಳು ನೋಡಿದಾಗ, ಭಾವಚಿತ್ರ ನೋಡಿದಾಗ, ಅವ್ರ ಮೆಸೇಜಸ್ ನನ್ನ ಫೋನಲ್ಲಿ ಇರೋದು ಅದನ್ನು ನೋಡಿದಾಗ ಅದು ಯಾವಾಗಲೂ ಅದು ಕಾಡ್ತಾ ಇರುತ್ತೆ. ಬಟ್ ಇವತ್ತು ವಿಶೇಷವಾಗಿ 50th ಬರ್ಡೇನ ಇಷ್ಟು ಅದ್ದೂರಿಯಾಗಿ ಒಂದು ಜಾತ್ರೆ ಥರ ಅಭಿಮಾನಿಗಳು ಅವರಿಗೆ ಕೊಂಡಾಡ್ತಿದ್ದಾರೆ. ಇದು ಅಪ್ಪು ಸರ್ ಅವರು ಸಂಪಾದಿಸಿರುವಂಥ ಹೃದಯಗಳು. ಸೊ ಅವ್ರ ಪೈಕಿ ನಾವು ನಿಂತು ಅವ್ರನ್ನ ನೋಡ್ತಿದ್ದೀವಿ ಅನ್ನೋ ಸಂತೋಷ. ಅಪ್ಪು ಸಿನಿಮಾ ರೀ-ರಿಲೀಸ್ ಆಯಿತು. 23 ವರ್ಷದ ಹಿಂದೆ ಇದ್ದಿದ್ದ ಕ್ರೇಜ್ಗೂ ಇವಾಗಿಗೂ ಏನು ಡಿಫ್ರೆನ್ಸ್ ಕಾಣಿಸ್ಲೇ ಇಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ, ಕ್ರೇಜ್ ಬಗ್ಗೆ? ಅದು ಅವರೂ ಅಷ್ಟೇ, ಚಿಕ್ಕ ಹುಡುಗನಿಂದ ಅವರು 50 ಅವರು ಹೀರೋ ಆಗೋವರೆಗೂ, ಯುವರತ್ನ ಸಿನಿಮಾವರೆಗೂ ಕೂಡ ಅವರು ಒಂದೇ ಥರ ಇದ್ದರು. ಹಾಗಾಗಿ ಅವ್ರಿಗೆ ಸಂಭ್ರಮ ಕೂಡ ಅದೇ ಕ್ರೇಜು, ಅದೇ ಪ್ರೀತಿ ಇರುತ್ತೆ. ಯಾಕಂದರೆ ಆ ವ್ಯಕ್ತಿತ್ವ ಅಂಥದ್ದು. ಅವ್ರು ಬದಲಾಗಿಲ್ಲ, ಅವ್ರು ಯಾರನ್ನೂ ಹೆಚ್ಚು ಕಮ್ಮಿ ಅಂತ ನೋಡಲಿಲ್ಲ. ಎಲ್ಲರನ್ನ ಗೌರವದಿಂದ ನೋಡ್ತಿದ್ರು. ಚಿಕ್ಕ ಮಗು ಆಗಿರಲಿ, ವಯಸ್ಸು ಆಗಿರೋರು ಆಗಲಿ, ಎಲ್ಲರನ್ನೂ ಗೌರವದಿಂದ ನೋಡ್ತಾ ಇದ್ರು. ನಿಮಗೆ ಸಿನಿಮಾ ನೋಡುವಾಗ ಅಪ್ಪುನ ನೋಡಿ ಏನು ಅನ್ನಿಸ್ತು ಮ್ಯಾಮ್? ಅವ್ರು ಇರಬೇಕಿತ್ತು, ಇನ್ನೂ ಸಿನಿಮಾಗಳು ಮಾಡಬೇಕಿತ್ತು, ಆ್ಯಂಡ್ ಇನ್ನಷ್ಟು ಸಮಾಜ ಸೇವೆಗಳು ಮಾಡಬೇಕಾಗಿತ್ತು. ನಮಗೆ ಹೇಗಿದ್ರೂ ಮಾದರಿ ಆಗಿದ್ದಾರೆ. ಇನ್ನಷ್ಟು ನಮ್ಮನ್ನು ಮುಂದೆ ಕರ್ಕೊಂಡೋದಾಗ ನಮ್ಮ ಶಕ್ತಿಯಾಗಿ ಅವ್ರು ಇರಬೇಕಿತ್ತು ಅಂತ ನಮ್ಗನ್ಸುತ್ತೆ. ಇನ್ನು ಫೈನಲಿ ಮ್ಯಾಮ್, ಅಪ್ಪು ಅವರು ನಟನೆಯ ಮುಖಾಂತರ ಮಾತ್ರವಲ್ಲದೆ ಅವ್ರು ಮಾಡ್ತಾ ಇರುವಂತಹ ದಾನ ಧರ್ಮಗಳು ಎಲ್ಲರ ಮನಸ್ಸು ಮುಟ್ಟುವಂಥದ್ದು. ಸಾಕಷ್ಟು ಬಡ ಜನರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇವತ್ತು ಸಾಕಷ್ಟು ಹೋಟೆಲ್ಸ್ಗಳು ಆಫರ್ಗಳನ್ನು ಕೊಡ್ತಾ ಇದೆ ಜನಗಳಿಗೆ. ಆ್ಯಂಡ್ ಅವರ ಫೇವ್ರೇಟ್ ಪಾನಿಪುರಿ ಸೆಂಟರ್ ಒಂದಿದೆ, ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್. ಎಸ್. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಗ್ರೇಟ್. ಅವ್ರು ನಿಜವಾದ ಅಭಿಮಾನಿಗಳು. ನಾವು ಇಲ್ಲಿ ಬಂದು ಇಲ್ಲಿ ಬೈಟ್ಸ್ ಕೊಡೋದಲ್ಲ ಅಭಿಮಾನ. ಇಲ್ಲಿ ಬರದೇನೆ ಅವ್ರಿಗೋಸ್ಕರ ಪ್ರೀತಿಯಿಂದ ಇನ್ನೆಲ್ಲೋ ನಿಂತ್ಕೊಂಡು ಕೆಲಸ ಮಾಡ್ತಿದಾರಲ್ಲ, ಇಲ್ಲೆಲ್ಲ ಡ್ಯೂಟಿ ಮಾಡ್ತಿರೋ ಪೊಲೀಸ್ಗಳಾಗಿರ್ಬೋದು, ಈ ಹುಡುಗರಾಗಿರ್ಬೋದು, ಇವ್ರು ನಿಜವಾದ ಅಭಿಮಾನಿಗಳು. ಬೆಳಗ್ಗೆಯಿಂದ ಸಂಜೆವರೆಗೂ ನೀವೆಲ್ಲರೂ ಇಂಟರ್ವ್ಯೂ ಮಾಡ್ತಿದ್ರ, ನೀವು ರಿಯಲ್ ಫ್ಯಾನ್ಸು. ಸೊ ಐ ಥಿಂಕ್ ಅವರು ಯಾವ ಆಳ್ವಿಕೆ ನಡೆಸಿಲ್ಲ, ಆದರೆ ಹೃದಯಗಳಲ್ಲಿ ರಾಜ್ಕುಮಾರ ಥರ ಸಿಂಹಾಸನದಲ್ಲಿ ಕೂತಿರೋದಂದ್ರೆ ಅಪ್ಪು ಸರ್. ನಾನು ಹೇಳ ರಿಯಲ್ ಫ್ಯಾನ್ಸ್ ಅನುಶ್ರೀ ಮೇಡಮ್. ಬಿಕಾಸ್ ಯಾಕಂದ್ರೆ ಪ್ರತಿ ಇಂಟರ್ವ್ಯೂ ಅಲ್ಲೂ ಅಪ್ಪುವಿನ ಒಂದು ನಾಣ್ಯವನ್ನ, ಭಾವಚಿತ್ರ ನಾಣ್ಯ ಉಡುಗೊರೆ ಕೊಡ್ತಾರೆ. ಅನುಶ್ರೀ ಮ್ಯಾಮ್ ಅವರು ನಿಜವಾದ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸಾಕಷ್ಟು ವಿಚಾರ. ಬಾಯ್. ಸೊ ಇದಿಷ್ಟು ಅನುಶ್ರೀ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರೌಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಪ್ಪುವಿನ ಅಪ್ಪಟ ಅಭಿಮಾನಿ, ಕರ್ನಾಟಕ ಜನತೆಯ ಮನೆ ಮಗಳು, ಎಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅನುಶ್ರೀ ಅವರು ಅಪ್ಪುವಿನ ದರ್ಶನವನ್ನು ಮಾಡೋದಕ್ಕೆ ಬಂದಿದ್ದಾರೆ. 50ನೇ ಹುಟ್ಟುಹಬ್ಬ. ಒಂದ್ ಕಡೆ ಕಣ್ಣು ಒದ್ದೆ ಆಗಿದೆ, ಒಂದ್ ಕಡೆ ಸಂಭ್ರಮ ಕೂಡ ಇದೆ. ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್. ಕಣ್ಣು ಒದ್ದೆ ಆಗಿದೆ ಒಂದ್ ಕಡೆ. ಮಾರ್ಚ್ ಬಂತು ಅಂದ್ರೆ ಒಂದು ನಗು ಬರುತ್ತೆ, ಅಕ್ಟೋಬರ್ ಬಂತು ಅಂದ್ರೆ ಕಣ್ಣು ಒದ್ದೆ ಆಗುತ್ತೆ. ಸೊ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ, ಏನ್ ಹೇಳಕ್ ಇಷ್ಟಪಡ್ತೀನಿ? ಆ ನಗು ಕಣ್ಣು ಒದ್ದೆ ಆಗೋದು ನನಗೆ ಪ್ರತಿದಿನ ಆಗುತ್ತೆ. ಅವ್ರನ್ನ ನೋಡಿದಾಗ, ಅವ್ರ ಹಾಡುಗಳು ನೋಡಿದಾಗ, ಸಿನಿಮಾಗಳು ನೋಡಿದಾಗ, ಭಾವಚಿತ್ರ ನೋಡಿದಾಗ, ಅವ್ರ ಮೆಸೇಜಸ್ ನನ್ನ ಫೋನಲ್ಲಿ ಇರೋದು ಅದನ್ನು ನೋಡಿದಾಗ ಅದು ಯಾವಾಗಲೂ ಅದು ಕಾಡ್ತಾ ಇರುತ್ತೆ. ಬಟ್ ಇವತ್ತು ವಿಶೇಷವಾಗಿ 50th ಬರ್ಡೇನ ಇಷ್ಟು ಅದ್ದೂರಿಯಾಗಿ ಒಂದು ಜಾತ್ರೆ ಥರ ಅಭಿಮಾನಿಗಳು ಅವರಿಗೆ ಕೊಂಡಾಡ್ತಿದ್ದಾರೆ. ಇದು ಅಪ್ಪು ಸರ್ ಅವರು ಸಂಪಾದಿಸಿರುವಂಥ ಹೃದಯಗಳು. ಸೊ ಅವ್ರ ಪೈಕಿ ನಾವು ನಿಂತು ಅವ್ರನ್ನ ನೋಡ್ತಿದ್ದೀವಿ ಅನ್ನೋ ಸಂತೋಷ. ಅಪ್ಪು ಸಿನಿಮಾ ರೀ-ರಿಲೀಸ್ ಆಯಿತು. 23 ವರ್ಷದ ಹಿಂದೆ ಇದ್ದಿದ್ದ ಕ್ರೇಜ್ಗೂ ಇವಾಗಿಗೂ ಏನು ಡಿಫ್ರೆನ್ಸ್ ಕಾಣಿಸ್ಲೇ ಇಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ, ಕ್ರೇಜ್ ಬಗ್ಗೆ? ಅದು ಅವರೂ ಅಷ್ಟೇ, ಚಿಕ್ಕ ಹುಡುಗನಿಂದ ಅವರು 50 ಅವರು ಹೀರೋ ಆಗೋವರೆಗೂ, ಯುವರತ್ನ ಸಿನಿಮಾವರೆಗೂ ಕೂಡ ಅವರು ಒಂದೇ ಥರ ಇದ್ದರು. ಹಾಗಾಗಿ ಅವ್ರಿಗೆ ಸಂಭ್ರಮ ಕೂಡ ಅದೇ ಕ್ರೇಜು, ಅದೇ ಪ್ರೀತಿ ಇರುತ್ತೆ. ಯಾಕಂದರೆ ಆ ವ್ಯಕ್ತಿತ್ವ ಅಂಥದ್ದು. ಅವ್ರು ಬದಲಾಗಿಲ್ಲ, ಅವ್ರು ಯಾರನ್ನೂ ಹೆಚ್ಚು ಕಮ್ಮಿ ಅಂತ ನೋಡಲಿಲ್ಲ. ಎಲ್ಲರನ್ನ ಗೌರವದಿಂದ ನೋಡ್ತಿದ್ರು. ಚಿಕ್ಕ ಮಗು ಆಗಿರಲಿ, ವಯಸ್ಸು ಆಗಿರೋರು ಆಗಲಿ, ಎಲ್ಲರನ್ನೂ ಗೌರವದಿಂದ ನೋಡ್ತಾ ಇದ್ರು. ನಿಮಗೆ ಸಿನಿಮಾ ನೋಡುವಾಗ ಅಪ್ಪುನ ನೋಡಿ ಏನು ಅನ್ನಿಸ್ತು ಮ್ಯಾಮ್? ಅವ್ರು ಇರಬೇಕಿತ್ತು, ಇನ್ನೂ ಸಿನಿಮಾಗಳು ಮಾಡಬೇಕಿತ್ತು, ಆ್ಯಂಡ್ ಇನ್ನಷ್ಟು ಸಮಾಜ ಸೇವೆಗಳು ಮಾಡಬೇಕಾಗಿತ್ತು. ನಮಗೆ ಹೇಗಿದ್ರೂ ಮಾದರಿ ಆಗಿದ್ದಾರೆ. ಇನ್ನಷ್ಟು ನಮ್ಮನ್ನು ಮುಂದೆ ಕರ್ಕೊಂಡೋದಾಗ ನಮ್ಮ ಶಕ್ತಿಯಾಗಿ ಅವ್ರು ಇರಬೇಕಿತ್ತು ಅಂತ ನಮ್ಗನ್ಸುತ್ತೆ. ಇನ್ನು ಫೈನಲಿ ಮ್ಯಾಮ್, ಅಪ್ಪು ಅವರು ನಟನೆಯ ಮುಖಾಂತರ ಮಾತ್ರವಲ್ಲದೆ ಅವ್ರು ಮಾಡ್ತಾ ಇರುವಂತಹ ದಾನ ಧರ್ಮಗಳು ಎಲ್ಲರ ಮನಸ್ಸು ಮುಟ್ಟುವಂಥದ್ದು. ಸಾಕಷ್ಟು ಬಡ ಜನರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇವತ್ತು ಸಾಕಷ್ಟು ಹೋಟೆಲ್ಸ್ಗಳು ಆಫರ್ಗಳನ್ನು ಕೊಡ್ತಾ ಇದೆ ಜನಗಳಿಗೆ. ಆ್ಯಂಡ್ ಅವರ ಫೇವ್ರೇಟ್ ಪಾನಿಪುರಿ ಸೆಂಟರ್ ಒಂದಿದೆ, ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್. ಎಸ್. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಗ್ರೇಟ್. ಅವ್ರು ನಿಜವಾದ ಅಭಿಮಾನಿಗಳು. ನಾವು ಇಲ್ಲಿ ಬಂದು ಇಲ್ಲಿ ಬೈಟ್ಸ್ ಕೊಡೋದಲ್ಲ ಅಭಿಮಾನ.
ಇಲ್ಲಿ ಬರದೇನೆ ಅವ್ರಿಗೋಸ್ಕರ ಪ್ರೀತಿಯಿಂದ ಇನ್ನೆಲ್ಲೋ ನಿಂತ್ಕೊಂಡು ಕೆಲಸ ಮಾಡ್ತಿದಾರಲ್ಲ, ಇಲ್ಲೆಲ್ಲ ಡ್ಯೂಟಿ ಮಾಡ್ತಿರೋ ಪೊಲೀಸ್ಗಳಾಗಿರ್ಬೋದು, ಈ ಹುಡುಗರಾಗಿರ್ಬೋದು, ಇವ್ರು ನಿಜವಾದ ಅಭಿಮಾನಿಗಳು. ಬೆಳಗ್ಗೆಯಿಂದ ಸಂಜೆವರೆಗೂ ನೀವೆಲ್ಲರೂ ಇಂಟರ್ವ್ಯೂ ಮಾಡ್ತಿದ್ರ, ನೀವು ರಿಯಲ್ ಫ್ಯಾನ್ಸು. ಸೊ ಐ ಥಿಂಕ್ ಅವರು ಯಾವ ಆಳ್ವಿಕೆ ನಡೆಸಿಲ್ಲ, ಆದರೆ ಹೃದಯಗಳಲ್ಲಿ ರಾಜ್ಕುಮಾರ ಥರ ಸಿಂಹಾಸನದಲ್ಲಿ ಕೂತಿರೋದಂದ್ರೆ ಅಪ್ಪು ಸರ್. ನಾನು ಹೇಳ ರಿಯಲ್ ಫ್ಯಾನ್ಸ್ ಅನುಶ್ರೀ ಮೇಡಮ್, ಬಿಕಾಸ್ ಯಾಕಂದ್ರೆ ಪ್ರತಿ ಇಂಟರ್ವ್ಯೂ ಅಲ್ಲೂ ಅಪ್ಪುವಿನ ಒಂದು ನಾಣ್ಯವನ್ನ ಭಾವಚಿತ್ರವನ್ನೇ ಉಡುಗೊರೆ ಕೊಡ್ತಾರೆ. ಅನುಶ್ರೀ ಮ್ಯಾಮ್ ಅವರು ನಿಜವಾದ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸಾಕಷ್ಟು ವಿಚಾರ ಬಾಯ್. ಸೊ ಇದಿಷ್ಟು ಅನುಶ್ರೀ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರೌಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಪ್ಪುವಿನ ಅಪ್ಪಟ ಅಭಿಮಾನಿ, ಕರ್ನಾಟಕ ಜನತೆಯ ಮನೆ ಮಗಳು, ಎಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅನುಶ್ರೀ ಅವರು ಅಪ್ಪುವಿನ ದರ್ಶನವನ್ನು ಮಾಡೋದಕ್ಕೆ ಬಂದಿದ್ದಾರೆ. 50ನೇ ಹುಟ್ಟುಹಬ್ಬ. ಒಂದ್ ಕಡೆ ಕಣ್ಣು ಒದ್ದೆ ಆಗಿದೆ, ಒಂದ್ ಕಡೆ ಸಂಭ್ರಮ ಕೂಡ ಇದೆ. ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್. ಕಣ್ಣು ಒದ್ದೆ ಆಗಿದೆ ಒಂದ್ ಕಡೆ. ಮಾರ್ಚ್ ಬಂತು ಅಂದ್ರೆ ಒಂದು ನಗು ಬರುತ್ತೆ, ಅಕ್ಟೋಬರ್ ಬಂತು ಅಂದ್ರೆ ಕಣ್ಣು ಒದ್ದೆ ಆಗುತ್ತೆ. ಸೊ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ, ಏನ್ ಹೇಳಕ್ ಇಷ್ಟಪಡ್ತೀನಿ? ಆ ನಗು ಕಣ್ಣು ಒದ್ದೆ ಆಗೋದು ನನಗೆ ಪ್ರತಿದಿನ ಆಗುತ್ತೆ. ಅವ್ರನ್ನ ನೋಡಿದಾಗ, ಅವ್ರ ಹಾಡುಗಳು ನೋಡಿದಾಗ, ಸಿನಿಮಾಗಳು ನೋಡಿದಾಗ, ಭಾವಚಿತ್ರ ನೋಡಿದಾಗ, ಅವ್ರ ಮೆಸೇಜಸ್ ನನ್ನ ಫೋನಲ್ಲಿ ಇರೋದು ಅದನ್ನ ನೋಡಿದಾಗ ಅದು ಯಾವಾಗಲೂ ಅದು ಕಾಡ್ತಾ ಇರುತ್ತೆ. ಬಟ್ ಇವತ್ತು ವಿಶೇಷವಾಗಿ 50th ಬರ್ಡೇನ ಇಷ್ಟು ಅದ್ದೂರಿಯಾಗಿ ಒಂದು ಜಾತ್ರೆ ಥರ ಅಭಿಮಾನಿಗಳು ಅವರಿಗೆ ಕೊಂಡಾಡ್ತಿದ್ದಾರೆ. ಇದು ಅಪ್ಪು ಸರ್ ಅವರು ಸಂಪಾದಿಸಿರುವಂಥ ಹೃದಯಗಳು. ಸೊ ಅವ್ರ ಪೈಕಿ ನಾವು ನಿಂತು ಅವ್ರನ್ನ ನೋಡ್ತಿದ್ದೀವಿ ಅನ್ನೋ ಸಂತೋಷ. ಅಪ್ಪು ಸಿನಿಮಾ ರಿಲೀಸ್ ಆಯಿತು. 23 ವರ್ಷದ ಹಿಂದೆ ಇದ್ದಿದ್ದ ಕ್ರೇಜ್ಗೂ ಇವಾಗಿಗೂ ಏನು ಡಿಫ್ರೆನ್ಸ್ ಕಾಣಿಸ್ಲೇ ಇಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ, ಕ್ರೇಜ್ ಬಗ್ಗೆ? ಅದು ಅವರೂ ಅಷ್ಟೇ, ಚಿಕ್ಕ ಹುಡುಗನಿಂದ ಅವರು 50 ಅವ್ರ ಹೀರೋ ಆಗೋವರೆಗೂ, ಯುವರತ್ನ ಸಿನಿಮಾವರೆಗೂ ಕೂಡ ಅವರು ಒಂದೇ ಥರ ಇದ್ರು. ಹಾಗಾಗಿ ಅವ್ರಿಗೆ ಸಂಭ್ರಮ ಕೂಡ ಅದೇ ಕ್ರೇಜು, ಅದೇ ಪ್ರೀತಿ ಇರುತ್ತೆ. ಯಾಕಂದ್ರೆ ಆ ವ್ಯಕ್ತಿತ್ವ ಅಂಥದ್ದು. ಅವ್ರು ಬದಲಾಗಿಲ್ಲ, ಅವ್ರು ಯಾರನ್ನೂ ಹೆಚ್ಚು ಕಮ್ಮಿ ಅಂತ ನೋಡಲಿಲ್ಲ. ಎಲ್ಲರನ್ನ ಗೌರವದಿಂದ ನೋಡ್ತಿದ್ರು. ಚಿಕ್ಕ ಮಗು ಆಗಿರಲಿ, ವಯಸ್ಸು ಆಗಿರೋರು ಆಗಲಿ, ಎಲ್ಲರನ್ನೂ ಗೌರವದಿಂದ ನೋಡ್ತಾ ಇದ್ರು. ನಿಮಗೆ ಸಿನಿಮಾ ನೋಡುವಾಗ ಅಪ್ಪುನ ನೋಡಿ ಏನು ಅನ್ನಿಸ್ತು ಮ್ಯಾಮ್? ಅವ್ರು ಇರಬೇಕಿತ್ತು, ಇನ್ನೂ ಸಿನಿಮಾಗಳು ಮಾಡಬೇಕಿತ್ತು, ಆ್ಯಂಡ್ ಇನ್ನಷ್ಟು ಸಮಾಜ ಸೇವೆಗಳು ಮಾಡಬೇಕಾಗಿತ್ತು. ನಮಗೆ ಹೇಗಿದ್ರೂ ಮಾದರಿ ಆಗಿದ್ದಾರೆ, ಇನ್ನಷ್ಟು ನಮ್ಮನ್ನು ಮುಂದೆ ಕರ್ಕೊಂಡೋದಾಗ ನಮ್ಮ ಶಕ್ತಿಯಾಗಿ ಅವ್ರು ಇರಬೇಕಿತ್ತು ಅಂತ ನಮ್ಗೆ ಅನ್ಸುತ್ತೆ. ಇನ್ನು ಫೈನಲಿ ಮ್ಯಾಮ್, ಅಪ್ಪು ಅವರು ನಟನೆಯ ಮುಖಾಂತರ ಮಾತ್ರವಲ್ಲದೆ ಅವ್ರು ಮಾಡ್ತಾ ಇರುವಂತಹ ದಾನ ಧರ್ಮಗಳು ಎಲ್ಲರ ಮನಸ್ಸು ಮುಟ್ಟುವಂಥದ್ದು. ಸಾಕಷ್ಟು ಬಡ ಜನರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇವತ್ತು ಸಾಕಷ್ಟು ಹೋಟೆಲ್ಸ್ಗಳು ಆಫರ್ಗಳನ್ನು ಕೊಡ್ತಾ ಇದೆ ಜನಗಳಿಗೆ. ಆ್ಯಂಡ್ ಅವರ ಫೇವ್ರೇಟ್ ಪಾನಿಪುರಿ ಸೆಂಟರ್ ಒಂದಿದೆ, ಮಹಾಲಕ್ಷ್ಮಿ ಲೇಔಟ್, ಸ್ವಿಮ್ಮಿಂಗ್ ಪೂಲ್. ಎಸ್. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಗ್ರೇಟ್, ಅವ್ರು ನಿಜವಾದ ಅಭಿಮಾನಿಗಳು. ನಾವು ಇಲ್ಲಿ ಬಂದು ಇಲ್ಲಿ ಬೈಟ್ಸ್ ಕೊಡೋದಲ್ಲ ಅಭಿಮಾನ. ಇಲ್ಲಿ ಬರದೇನೆ ಅವ್ರಿಗೋಸ್ಕರ ಪ್ರೀತಿಯಿಂದ ಇನ್ನೆಲ್ಲೋ ನಿಂತ್ಕೊಂಡು ಕೆಲಸ ಮಾಡ್ತಿದಾರಲ್ಲ, ಇಲ್ಲೆಲ್ಲ ಡ್ಯೂಟಿ ಮಾಡ್ತಿರೋ ಪೊಲೀಸ್ಗಳಾಗಿರ್ಬೋದು, ಈ ಹುಡುಗರಾಗಿರ್ಬೋದು, ಇವ್ರು ನಿಜವಾದ ಅಭಿಮಾನಿಗಳು. ಬೆಳಗ್ಗೆಯಿಂದ ಸಂಜೆವರೆಗೂ ನೀವೆಲ್ಲರೂ ಇಂಟರ್ವ್ಯೂ ಮಾಡ್ತಿದ್ರ, ನೀವು ರಿಯಲ್ ಫ್ಯಾನ್ಸು. ಸೊ ಐ ಥಿಂಕ್ ಅವರು ಯಾವ ಆಳ್ವಿಕೆ ನಡೆಸಿಲ್ಲ, ಆದರೆ ಹೃದಯಗಳಲ್ಲಿ ರಾಜ್ಕುಮಾರ ಥರ ಸಿಂಹಾಸನದಲ್ಲಿ ಕೂತಿರೋದಂದ್ರೆ ಅಪ್ಪು ಸರ್. ನಾನು ಹೇಳ ರಿಯಲ್ ಫ್ಯಾನ್ಸ್ ಅನುಶ್ರೀ ಮೇಡಮ್, ಬಿಕಾಸ್ ಯಾಕಂದ್ರೆ ಪ್ರತಿ ಇಂಟರ್ವ್ಯೂ ಅಲ್ಲೂ ಅಪ್ಪುವಿನ ಒಂದು ನಾಣ್ಯವನ್ನ ಭಾವಚಿತ್ರವನ್ನೇ ಉಡುಗೊರೆ ಕೊಡ್ತಾರೆ. ಅನುಶ್ರೀ ಮ್ಯಾಮ್ ಅವರು ನಿಜವಾದ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸಾಕಷ್ಟು ವಿಚಾರ ಬಾಯ್. ಸೊ ಇದಿಷ್ಟು ಅನುಶ್ರೀ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರೌಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಪ್ಪುವಿನ ಅಪ್ಪಟ ಅಭಿಮಾನಿ, ಕರ್ನಾಟಕ ಜನತೆಯ ಮನೆ ಮಗಳು, ಎಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅನುಶ್ರೀ ಅವರು ಅಪ್ಪುವಿನ ದರ್ಶನವನ್ನು ಮಾಡೋದಕ್ಕೆ ಬಂದಿದ್ದಾರೆ. 50ನೇ ಹುಟ್ಟುಹಬ್ಬ. ಒಂದ್ ಕಡೆ ಕಣ್ಣು ಒದ್ದೆ ಆಗಿದೆ, ಒಂದ್ ಕಡೆ ಸಂಭ್ರಮ ಕೂಡ ಇದೆ. ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್. ಕಣ್ಣು ಒದ್ದೆ ಆಗಿದೆ ಒಂದ್ ಕಡೆ. ಮಾರ್ಚ್ ಬಂತು ಅಂದ್ರೆ ಒಂದು ನಗು ಬರುತ್ತೆ, ಅಕ್ಟೋಬರ್ ಬಂತು ಅಂದ್ರೆ ಕಣ್ಣು ಒದ್ದೆ ಆಗುತ್ತೆ. ಸೊ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ, ಏನ್ ಹೇಳಕ್ ಇಷ್ಟಪಡ್ತೀನಿ? ಆ ನಗು ಕಣ್ಣು ಒದ್ದೆ ಆಗೋದು ನನಗೆ ಪ್ರತಿದಿನ ಆಗುತ್ತೆ. ಅವ್ರನ್ನ ನೋಡಿದಾಗ, ಅವ್ರ ಹಾಡುಗಳು ನೋಡಿದಾಗ, ಸಿನಿಮಾಗಳು ನೋಡಿದಾಗ, ಭಾವಚಿತ್ರ ನೋಡಿದಾಗ, ಅವ್ರ ಮೆಸೇಜಸ್ ನನ್ನ ಫೋನಲ್ಲಿ ಇರೋದು ಅದನ್ನ ನೋಡಿದಾಗ ಅದು ಯಾವಾಗಲೂ ಅದು ಕಾಡ್ತಾ ಇರುತ್ತೆ. ಬಟ್ ಇವತ್ತು ವಿಶೇಷವಾಗಿ 50th ಬರ್ಡೇನ ಇಷ್ಟು ಅದ್ದೂರಿಯಾಗಿ ಒಂದು ಜಾತ್ರೆ ಥರ ಅಭಿಮಾನಿಗಳು ಅವರಿಗೆ ಕೊಂಡಾಡ್ತಿದ್ದಾರೆ. ಇದು ಅಪ್ಪು ಸರ್ ಅವರು ಸಂಪಾದಿಸಿರುವಂಥ ಹೃದಯಗಳು. ಸೊ ಅವ್ರ ಪೈಕಿ ನಾವು ನಿಂತು ಅವ್ರನ್ನ ನೋಡ್ತಿದ್ದೀವಿ ಅನ್ನೋ ಸಂತೋಷ. ಅಪ್ಪು ಸಿನಿಮಾ ರಿಲೀಸ್ ಆಯಿತು. 23 ವರ್ಷದ ಹಿಂದೆ ಇದ್ದಿದ್ದ ಕ್ರೇಜ್ಗೂ ಇವಾಗಿಗೂ ಏನು ಡಿಫ್ರೆನ್ಸ್ ಕಾಣಿಸ್ಲೇ ಇಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ, ಕ್ರೇಜ್ ಬಗ್ಗೆ? ಅದು ಅವರೂ ಅಷ್ಟೇ, ಚಿಕ್ಕ ಹುಡುಗನಿಂದ ಅವರು 50 ಅವ್ರ ಹೀರೋ ಆಗೋವರೆಗೂ, ಯುವರತ್ನ ಸಿನಿಮಾವರೆಗೂ ಕೂಡ ಅವರು ಒಂದೇ ಥರ ಇದ್ರು. ಹಾಗಾಗಿ ಅವ್ರಿಗೆ ಸಂಭ್ರಮ ಕೂಡ ಅದೇ ಕ್ರೇಜು, ಅದೇ ಪ್ರೀತಿ ಇರುತ್ತೆ. ಯಾಕಂದ್ರೆ ಆ ವ್ಯಕ್ತಿತ್ವ ಅಂಥದ್ದು. ಅವ್ರು ಬದಲಾಗಿಲ್ಲ, ಅವ್ರು ಯಾರನ್ನೂ ಹೆಚ್ಚು ಕಮ್ಮಿ ಅಂತ ನೋಡಲಿಲ್ಲ. ಎಲ್ಲರನ್ನ ಗೌರವದಿಂದ ನೋಡ್ತಿದ್ರು. ಚಿಕ್ಕ ಮಗು ಆಗಿರಲಿ, ವಯಸ್ಸು ಆಗಿರೋರು ಆಗಲಿ, ಎಲ್ಲರನ್ನೂ ಗೌರವದಿಂದ ನೋಡ್ತಾ ಇದ್ರು. ನಿಮಗೆ ಸಿನಿಮಾ ನೋಡುವಾಗ ಅಪ್ಪುನ ನೋಡಿ ಏನು ಅನ್ನಿಸ್ತು ಮ್ಯಾಮ್? ಅವ್ರು ಇರಬೇಕಿತ್ತು,
ಇನ್ನೂ ಸಿನಿಮಾಗಳು ಮಾಡಬೇಕಿತ್ತು ಆ್ಯಂಡ್ ಇನ್ನಷ್ಟು ಸಮಾಜ ಸೇವೆಗಳು ಮಾಡಬೇಕಾಗಿತ್ತು. ನಮಗೆ ಹೇಗಿದ್ರೂ ಮಾದರಿ ಆಗಿದ್ದಾರೆ, ಇನ್ನಷ್ಟು ನಮ್ಮನ್ನು ಮುಂದೆ ಕರ್ಕೊಂಡೋದಾಗ ನಮ್ಮ ಶಕ್ತಿಯಾಗಿ ಅವ್ರು ಇರಬೇಕಿತ್ತು ಅಂತ ನಮ್ಗೆ ಅನ್ಸುತ್ತೆ. ಇನ್ನು ಫೈನಲಿ ಮ್ಯಾಮ್, ಅಪ್ಪು ಅವರು ನಟನೆಯ ಮುಖಾಂತರ ಮಾತ್ರವಲ್ಲದೆ ಅವ್ರು ಮಾಡ್ತಾ ಇರುವಂತಹ ದಾನ ಧರ್ಮಗಳು ಎಲ್ಲರ ಮನಸ್ಸು ಮುಟ್ಟುವಂಥದ್ದು. ಸಾಕಷ್ಟು ಬಡ ಜನರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇವತ್ತು ಸಾಕಷ್ಟು ಹೋಟೆಲ್ಸ್ಗಳು ಆಫರ್ಗಳನ್ನ ಕೊಡ್ತಾ ಇದೆ ಜನಗಳಿಗೆ. ಆ್ಯಂಡ್ ಅವರ ಫೇವ್ರೇಟ್ ಪಾನಿಪುರಿ ಸೆಂಟರ್ ಒಂದಿದೆ, ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್. ಎಸ್ ಎಸ್. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಗ್ರೇಟ್, ಅವ್ರು ನಿಜವಾದ ಅಭಿಮಾನಿಗಳು. ನಾವು ಇಲ್ಲಿ ಬಂದು ಇಲ್ಲಿ ಬೈಟ್ಸ್ ಕೊಡೋದಲ್ಲ ಅಭಿಮಾನ, ಇಲ್ಲಿ ಬರದೇನೆ ಅವ್ರಿಗೋಸ್ಕರ ಪ್ರೀತಿಯಿಂದ ಇನ್ನೆಲ್ಲೋ ನಿಂತ್ಕೊಂಡು ಕೆಲಸ ಮಾಡ್ತಿದಾರಲ್ಲ, ಇಲ್ಲೆಲ್ಲ ಡ್ಯೂಟಿ ಮಾಡ್ತಿರೋ ಪೊಲೀಸ್ಗಳಾಗಿರ್ಬೋದು, ಈ ಹುಡುಗರಾಗಿರ್ಬೋದು, ಇವ್ರು ನಿಜವಾದ ಅಭಿಮಾನಿಗಳು. ಬೆಳಗ್ಗೆಯಿಂದ ಸಂಜೆವರೆಗೂ ನೀವೆಲ್ಲರೂ ಇಂಟರ್ವ್ಯೂ ಮಾಡ್ತಿದ್ರ, ನೀವು ರಿಯಲ್ ಫ್ಯಾನ್ಸು. ಸೊ ಐ ಥಿಂಕ್ ಅವರು ಯಾವ ಆಳ್ವಿಕೆ ನಡೆಸಿಲ್ಲ, ಆದರೆ ಹೃದಯಗಳಲ್ಲಿ ರಾಜ್ಕುಮಾರ ಥರ ಸಿಂಹಾಸನದಲ್ಲಿ ಕೂತಿರೋದಂದ್ರೆ ಅಪ್ಪು ಸರ್. ನಾನು ಹೇಳ ರಿಯಲ್ ಫ್ಯಾನ್ಸ್ ಅನುಶ್ರೀ ಮೇಡಮ್, ಬಿಕಾಸ್ ಯಾಕಂದ್ರೆ ಪ್ರತಿ ಇಂಟರ್ವ್ಯೂ ಅಲ್ಲೂ ಅಪ್ಪುವಿನ ಒಂದು ನಾಣ್ಯವನ್ನ ಭಾವಚಿತ್ರಗಳನ್ನೇ ಉಡುಗೊರೆ ಕೊಡ್ತಾರೆ. ಅನುಶ್ರೀ ಮ್ಯಾಮ್ ಅವರು ನಿಜವಾದ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸಾಕಷ್ಟು ವಿಚಾರ ಬಾಯ್ ಥ್ಯಾಂಕ್. ಸೊ ಇದಿಷ್ಟು ಅನುಶ್ರೀ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರೌಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.